ಕಾಸ್ಟ್ ಬೇರಿಂಗ್ ಹ್ಯಾಸ್ ಟು ಕಮ್. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ GST ಮೇಲೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ? ಯಾಕವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ GST ಹಾಕಿದ್ರಲ್ಲ, ಅವಾಗ ಯಾಕೆ ಏನಿತ್ತು? ಇವರು ಸುಮ್ಮನೆ ಇರ್ಬೇಕು ಅವಾಗ? ವೈ ಡಿಡ್ ದೇ ಇಂಪೋಸ್? ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ GST ಯಾಕೆ ಇಂಪೋಸ್ ಮಾಡಿದ್ರೆ? ನೀವು ಯಾರನ್ನ ಕೇಳಿದ್ರೆ ಹೋಗಿ ಅವರಿಗೆ? ಡಿಡ್ ಯು ಆಸ್ಕ್ ದಮ್ ಕ್ವಶನ್? ಕೇಳ್ರಿ ಅವ್ರಿಗೆ, ಅವ್ರು ಯಾಕೆ ಉತ್ತರ ಕೊಡಬಾರ್ದು ಅದಕ್ಕೆ? ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರಲ್ಲ, ಮೈ ಪ್ಯಾಜ್ ನೀ ಖಾತಿ ಹ್ಞೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವು ಯಾರು? ನೀವು ತಿನ್ನಂಗಿಲ್ಲ ಅಂದ್ರೆ ಉಳ್ಳಾಗಡ್ಡಿ. ಈ ಥರ ಯಾರನ್ನ ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟ್ರು? ಅದು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ವಿಲ್ ನಾಟ್ ಈಟ್ ಆನಿಯನ್ ಮೈ ಪ್ಯಾಜ್ ನೇ ಖಾತಿ. ಈ ಥರ ಹೇಳೋ ಆರ್ಕೆ ಉತ್ತರ ಹೇಳೋಬಿಡೋದಾ? ಏನು ಇವ್ರು ಏನು ಮಾತಾಡಿದ್ರೆ ನಡೀತೇನ್ರಿ? ನೋಡ್ರಿ, ಈ ದೇಶ ಕೊಳ್ಳೆ ಹೊಡಿತಕ್ಕಂಥ ಕೆಲಸ BJP ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ. ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿಕೊಡ್ರಿ. ಯಾಕೆ ಮಾಡಬಾರ್ದು ಸಬ್ಸಿಡಿ ಜಾಸ್ತಿ? ನೀವು ಪ್ರೆಸಿಡೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು 90,000 ಕೋಟಿ ಇವರು ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್, ಬೈಯಿಂಗ್ ಪ್ರೈಸ್, ಆಯಿಲ್ ಪ್ರೈಸ್ ಕಮ್ಮಿ ಇತ್ತು, ಕೊಟ್ಟಿದ್ರೆ ಇವತ್ತು ನಮಗೆಲ್ಲ 30 ರೂಪಾಯಿ 40 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು. ಇದೇ ಇರತಕ್ಕಂಥ ಇಶ್ಯೂ, ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರ್ಬೇಕಾದ್ರೆ. ಕಾಸ್ಟ್ ಬೇರಿಂಗ್ ಹ್ಯಾಸ್ ಟು ಕಮ್. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ GST ಮೇಲೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ? ಯಾಕವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ GST ಹಾಕಿದ್ರಲ್ಲ, ಅವಾಗ ಯಾಕೆ ಏನಿತ್ತು? ಇವರು ಸುಮ್ಮನೆ ಇರ್ಬೇಕು ಅವಾಗ? ವೈ ಡಿಡ್ ದೇ ಇಂಪೋಸ್? ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ GST ಯಾಕೆ ಇಂಪೋಸ್ ಮಾಡಿದ್ರೆ? ನೀವು ಯಾರನ್ನ ಕೇಳಿದ್ರೆ ಹೋಗಿ ಅವರಿಗೆ? ಡಿಡ್ ಯು ಆಸ್ಕ್ ದಮ್ ಕ್ವಶನ್? ಕೇಳ್ರಿ ಅವ್ರಿಗೆ, ಅವ್ರು ಯಾಕೆ ಉತ್ತರ ಕೊಡಬಾರ್ದು ಅದಕ್ಕೆ? ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರಲ್ಲ, ಮೈ ಪ್ಯಾಜ್ ನೀ ಖಾತಿ ಹ್ಞೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವು ಯಾರು? ನೀವು ತಿನ್ನಂಗಿಲ್ಲ ಅಂದ್ರೆ ಉಳ್ಳಾಗಡ್ಡಿ. ಈ ಥರ ಯಾರನ್ನ ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟ್ರು? ಅದು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ವಿಲ್ ನಾಟ್ ಈಟ್ ಆನಿಯನ್ ಮೈ ಪ್ಯಾಜ್ ನೇ ಖಾತಿ. ಈ ಥರ ಹೇಳೋ ಆರ್ಕೆ ಉತ್ತರ ಹೇಳೋಬಿಡೋದಾ? ಏನು ಇವ್ರು ಏನು ಮಾತಾಡಿದ್ರೆ ನಡೀತೇನ್ರಿ? ನೋಡ್ರಿ, ಈ ದೇಶ ಕೊಳ್ಳೆ ಹೊಡಿತಕ್ಕಂಥ ಕೆಲಸ BJP ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ. ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿಕೊಡ್ರಿ. ಯಾಕೆ ಮಾಡಬಾರ್ದು ಸಬ್ಸಿಡಿ ಜಾಸ್ತಿ? ನೀವು ಪ್ರೆಸಿಡೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು 90,000 ಕೋಟಿ ಇವರು ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್, ಬೈಯಿಂಗ್ ಪ್ರೈಸ್, ಆಯಿಲ್ ಪ್ರೈಸ್ ಕಮ್ಮಿ ಇತ್ತು, ಕೊಟ್ಟಿದ್ರೆ ಇವತ್ತು ನಮಗೆಲ್ಲ 30 ರೂಪಾಯಿ 40 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು. ಇದೇ ಇರತಕ್ಕಂಥ ಇಶ್ಯೂ, ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರ್ಬೇಕಾದ್ರೆ. ಕಾಸ್ಟ್ ಬೇರಿಂಗ್ ಹ್ಯಾಸ್ ಟು ಕಮ್. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ GST ಮೇಲೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ? ಯಾಕವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ GST ಹಾಕಿದ್ರಲ್ಲ, ಅವಾಗ ಯಾಕೆ ಏನಿತ್ತು? ಇವರು ಸುಮ್ಮನೆ ಇರ್ಬೇಕು ಅವಾಗ? ವೈ ಡಿಡ್ ದೇ ಇಂಪೋಸ್? ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ GST ಯಾಕೆ ಇಂಪೋಸ್ ಮಾಡಿದ್ರೆ? ನೀವು ಯಾರನ್ನ ಕೇಳಿದ್ರೆ ಹೋಗಿ ಅವರಿಗೆ? ಡಿಡ್ ಯು ಆಸ್ಕ್ ದಮ್ ಕ್ವಶನ್? ಕೇಳ್ರಿ ಅವ್ರಿಗೆ, ಅವ್ರು ಯಾಕೆ ಉತ್ತರ ಕೊಡಬಾರ್ದು ಅದಕ್ಕೆ? ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರಲ್ಲ, ಮೈ ಪ್ಯಾಜ್ ನೀ ಖಾತಿ ಹ್ಞೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವು ಯಾರು? ನೀವು ತಿನ್ನಂಗಿಲ್ಲ ಅಂದ್ರೆ ಉಳ್ಳಾಗಡ್ಡಿ. ಈ ಥರ ಯಾರನ್ನ ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟ್ರು? ಅದು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ವಿಲ್ ನಾಟ್ ಈಟ್ ಆನಿಯನ್ ಮೈ ಪ್ಯಾಜ್ ನೇ ಖಾತಿ. ಈ ಥರ ಹೇಳೋ ಆರ್ಕೆ ಉತ್ತರ ಹೇಳೋಬಿಡೋದಾ? ಏನು ಇವ್ರು ಏನು ಮಾತಾಡಿದ್ರೆ ನಡೀತೇನ್ರಿ? ನೋಡ್ರಿ, ಈ ದೇಶ ಕೊಳ್ಳೆ ಹೊಡಿತಕ್ಕಂಥ ಕೆಲಸ BJP ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ. ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿಕೊಡ್ರಿ. ಯಾಕೆ ಮಾಡಬಾರ್ದು ಸಬ್ಸಿಡಿ ಜಾಸ್ತಿ? ನೀವು ಪ್ರೆಸಿಡೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು 90,000 ಕೋಟಿ ಇವರು ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್, ಬೈಯಿಂಗ್ ಪ್ರೈಸ್, ಆಯಿಲ್ ಪ್ರೈಸ್ ಕಮ್ಮಿ ಇತ್ತು, ಕೊಟ್ಟಿದ್ರೆ ಇವತ್ತು ನಮಗೆಲ್ಲ 30 ರೂಪಾಯಿ 40 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು. ಇದೇ ಇರತಕ್ಕಂಥ ಇಶ್ಯೂ, ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರ್ಬೇಕಾದ್ರೆ. ಕಾಸ್ಟ್ ಬೇರಿಂಗ್ ಹ್ಯಾಸ್ ಟು ಕಮ್. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ GST ಮೇಲೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ? ಯಾಕವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ GST ಹಾಕಿದ್ರಲ್ಲ, ಅವಾಗ ಯಾಕೆ ಏನಿತ್ತು? ಇವರು ಸುಮ್ಮನೆ ಇರ್ಬೇಕು ಅವಾಗ? ವೈ ಡಿಡ್ ದೇ ಇಂಪೋಸ್? ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ GST ಯಾಕೆ ಇಂಪೋಸ್ ಮಾಡಿದ್ರೆ? ನೀವು ಯಾರನ್ನ ಕೇಳಿದ್ರೆ ಹೋಗಿ ಅವರಿಗೆ? ಡಿಡ್ ಯು ಆಸ್ಕ್ ದಮ್ ಕ್ವಶನ್? ಕೇಳ್ರಿ ಅವ್ರಿಗೆ, ಅವ್ರು ಯಾಕೆ ಉತ್ತರ ಕೊಡಬಾರ್ದು ಅದಕ್ಕೆ? ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರಲ್ಲ, ಮೈ ಪ್ಯಾಜ್ ನೀ ಖಾತಿ ಹ್ಞೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವು ಯಾರು? ನೀವು ತಿನ್ನಂಗಿಲ್ಲ ಅಂದ್ರೆ ಉಳ್ಳಾಗಡ್ಡಿ. ಈ ಥರ ಯಾರನ್ನ ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟ್ರು? ಅದು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ವಿಲ್ ನಾಟ್ ಈಟ್ ಆನಿಯನ್ ಮೈ ಪ್ಯಾಜ್ ನೇ ಖಾತಿ. ಈ ಥರ ಹೇಳೋ ಆರ್ಕೆ ಉತ್ತರ ಹೇಳೋಬಿಡೋದಾ? ಏನು ಇವ್ರು ಏನು ಮಾತಾಡಿದ್ರೆ ನಡೀತೇನ್ರಿ? ನೋಡ್ರಿ, ಈ ದೇಶ ಕೊಳ್ಳೆ ಹೊಡಿತಕ್ಕಂಥ ಕೆಲಸ BJP ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ. ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿಕೊಡ್ರಿ. ಯಾಕೆ ಮಾಡಬಾರ್ದು ಸಬ್ಸಿಡಿ ಜಾಸ್ತಿ? ನೀವು ಪ್ರೆಸಿಡೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು 90,000 ಕೋಟಿ ಇವರು ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್, ಬೈಯಿಂಗ್ ಪ್ರೈಸ್, ಆಯಿಲ್ ಪ್ರೈಸ್ ಕಮ್ಮಿ ಇತ್ತು, ಕೊಟ್ಟಿದ್ರೆ ಇವತ್ತು ನಮಗೆಲ್ಲ 30 ರೂಪಾಯಿ 40 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು. ಇದೇ ಇರತಕ್ಕಂಥ ಇಶ್ಯೂ, ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರ್ಬೇಕಾದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.